ಈಗ ಶ್ರೀರಾಮನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಜಗತ್ತು ಬಿಸಿಲಿತ್ತು, ಇವಾಗ ಮಳೆ ಶುರುವಾಗಿದೆ ನೋಡಿ. ನೇತ್ರಾವತಿ ನೀರು ಹಿಂಡಿ ತುಳುಕಾಗ್ತಿದೆ. ತುಂಬ ಜೋರಾಗಿ ಇರು ಮಳೆ, ಇಷ್ಟೊಂದು ಯಪ್ಪ. ಬಂದು ಮುಡಿ ಕೊಟ್ಟು ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಇಲ್ಲಿಂದ ಹೊರಡ್ತಾರೆ. ಮೈ ತುಂಬಿ ಉರಿತಿದೆ. ನೀವು ಇದು ನೋಡ್ತಾ ಇದ್ದೀರಲ್ಲ, ಇದು ಮುಡಿ ಕೊಡುವಂತಹ ಜಾಗ. ಇಲ್ಲಿ ಟೈಮ್ ಆಗ್ಬಿಡುತ್ತೆ, ಹೊಂಟು ಬಿಡೋಣ. ಮಳೆಯಲ್ಲಿ ಜೀಪು 1.5 ಕಿಲೋಮೀಟರ್ ಇದೆ ಅಷ್ಟೇನೆ, ಹೋಗ್ಬಿಡೋಣ ಆತೆಗೆ. ರೋಡ್ಗಳು ಚೆನ್ನಾಗಿತ್ತು ಅಂದರೆ ಎಷ್ಟೇ ಮಳೆ ಬಂತು ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮ ಥರ ಇದೆ. ನೀರು ಹೋಗ್ತಾ ಇದೆ, ಸೂಪರ್ ಆಗಿದೆ ಮಾತ್ರ. ಒಬ್ಬರು ಎಣ್ಣೆ ಚಾಪುಡಿ ಫೇಮಸ್ ಈ ಕಡೆ. ಇದೇ ಥರ ಮಡಿಕೇರಿ ಹೋದಾಗಲೂ ಮಳೆ ಬಂದಿತ್ತು, ಇವಾಗಲೂ ಸೇಮ್ ಅದೇ ಥರ ಬರ್ತಿದೆ. ಯಾರು ಎಲ್ಲಾದರೂ ಅಲ್ಲಿ ಹೋದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ. ಸೊ ಗಿವ್ ದಮ್ ಗುಡ್ ಇನ್ಫಾರ್ಮೇಶನ್. ಧರ್ಮಸ್ಥಳ ಬಿಟ್ಟೆ ಮಳೆ ಉದ್ರು ಬರ್ತಾ ಇದೆ. ಈಗ ಶ್ರೀರಾಮನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಧರ್ಮಸ್ಥಳ ನೋಡಿ. ಈಗ ಶ್ರೀರಾಮನ ಟೆಂಪಲ್ ಹೋಗೋಣ. ಮಳೆ ಶುರುವಾಗಿದೆ. ಮಳೆ ಜೋರು ಮಳೆ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮಳೆ ಶುರುವಾಗಿದೆ. ಇದು ಜೋರು. ನೋಡಿ, ನೇತ್ರಾವತಿ ನೀರು ತುಂಬಿ ತುಳುಕಾಗ್ತಿದೆ. ನೇತ್ರಾವತಿ ಹತ್ರ ಬಂದೆ. ಮಳೆ ಜೋರಾಗ್ತಾ ಇದೆ. ನೇತ್ರಾವತಿ ದಂಡೆ ಫುಲ್ಲು ಮಳೆ ಜೋರು. ಎಷ್ಟು ಜೋರು ಮಳೆ. ಫುಲ್ಲು ಜೋರು ಮಳೆ, ಸಕ್ಕ ಜೋರಾಗಿ ಬರ್ತಿದೆ ಮಳೆ ಮಾತ್ರ. ಈಗ ತುಂಬ ಜೋರಾಗಿ ಇರು ಮಳೆ, ಇಷ್ಟೊಂದು ಯಪ್ಪ. ಹುಡುಗಿ ನೇತ್ರಾವತಿ ನದಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಸಂತೆಯಲ್ಲಿ ಉಗಮವಾಗುವ ಈ ನದಿಯು ಮುಂದೆ ಉಪ್ಪಿನಂಗಡಿಯಲ್ಲಿ ಕುಮಾರಧಾರೆ ನದಿಯೊಂದಿಗೆ ಸಂಗಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ರಾಜ್ಯದ ಪ್ರಮುಖ ತೀರ್ಥ ಸ್ಥಳಗಳಲ್ಲಿ ಒಂದಾದ ಧರ್ಮಸ್ಥಳದ ಮೂಲಕ ಈ ನದಿಯು ಹಾದು ಹೋಗುತ್ತದೆ. ಆದ್ದರಿಂದ ಇದನ್ನು ಒಂದು ಪವಿತ್ರ ನದಿ ಎಂದು ಭಾವಿಸ್ತಾರೆ. ಇಲ್ಲಿ ಕೆಲವರು ಬಂದು ಮುಡಿ ಕೊಟ್ಟು ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಇಲ್ಲಿಂದ ಹೊರಡ್ತಾರೆ. ಲೈನ್ ಹಾಕಿದ್ದಾರೆ. ಈ ಲೈನ್ ಬಿಟ್ಟು ಯಾರೂ ಹೊರಡಕ್ಕೆ ಹೋಗಂಗಿಲ್ಲ. ಇಲ್ಲೇ ಇದು ಮಾಡಬೇಕು, ಇಲ್ಲಿ ಮುಳುಗಿ ಹೋಗಿ ದರ್ಶನಕ್ಕೆ ಹೋಗ್ತಾರೆ. ಈಗ ಮೈ ತುಂಬಿ ಉರಿತಿದೆ. ಏನು ನೀವು ಇದು ನೋಡ್ತಾ ಇದ್ದೀರಲ್ಲ, ಇದು ಮುಡಿ ಕೊಡುವಂತಹ ಜಾಗ. ಇಲ್ಲಿ ಮುಡಿ ಕೊಟ್ಟು ನಂತರ ಸ್ನಾನ ಮಾಡಿ ಇಲ್ಲಿಂದ ಹೊರಡ್ತಾರೆ. ಮಳೆ ಬರ್ತಾನೆ ಇದೆ, ಯಾಕಂದ್ರೆ ನಿಲ್ತಿಲ್ಲ. ಓಡೋಣ. ಮಳೆ ನಿಲ್ತಿಲ್ಲ. ಮಳೆ ನಿಲ್ದಿರೋ ಕಾರಣ ನಮ್ಗೆ ಟೈಮ್ ಆಗಿಬಿಡುತ್ತೆ, ಹೊಂಟು ಬಿಡೋಣ. ನಾನು ಫುಲ್ ಕವರ್ ಆಗಿದ್ದೀನಿ. ಮಳೆಯಲ್ಲಿ ಜೀಪು
ನನ್ನ ಜಾಕಿ ನಿಂತಿದೆ. ನೇತ್ರಾವತಿ ದಂಡ ಇದು ನೋಡಿ, ಓಡೋಣ. ಈ ಮಳೆಯಲ್ಲಿ ನಮ್ಗೆ ಮಳೆ ಗಿಡ ಎಲ್ಲ ಲೆಕ್ಕಕ್ಕಿಲ್ಲ ಬಿಡು. ಬಟ್ ಏನ್ರಿ ನಿಧಾನಕ್ಕೆ ಹೋಗ್ಬೇಕಷ್ಟೇ. 1 ಗಂಟೆ ಆಯಿತು. ಫೈನಲಿ ಡನ್. 1.5 ಕಿಲೋಮೀಟರ್ ಇದೆ ಅಷ್ಟೇ. ಹೋಗ್ಬಿಡೋಣ ಆತೆಗೆ. ಮಳೆ ಏನು ಲೆಕ್ಕಕ್ಕಿಲ್ಲ ನನಗೆ. ಎಷ್ಟೇ ಮಳೆ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಫುಲ್ ಕವರ್ ಆಗಿದ್ದೀನಿ ಅಂತ. ಏನು ಪ್ರಾಬ್ಲಮ್ ಏನು ಆಗಲ್ಲ. ಬಟ್ ಏನಂದರೆ ರೋಡ್ಗಳು ಚೆನ್ನಾಗಿತ್ತು ಅಂದರೆ ಎಷ್ಟೇ ಮಳೆ ಬಂತು ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಹೋಗ್ಬೋದು. ಬೈಕರ್ಸ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಯಾರಾದರೂ ಅಷ್ಟೇ. ಮೊದಲು ರೋಡ್ ಚೆನ್ನಾಗಿರ್ಬೇಕು. ಇದು ಬ್ರಿಡ್ಜ್ ನೋಡಿಲಿ, ನೇತ್ರಾವತಿ ಬ್ರಿಡ್ಜ್ ಯಾವ ಥರ ಇದೆ, ನೀರು ಹೋಗ್ತಾ ಇದೆ. ಸೂಪರ್ ಆಗಿದೆ ಮಾತ್ರ. ಏನು ಸೀನರಿ ಸಿಗುತ್ತೆ. ಕೃಷ್ಣ ಟೆಂಪಲ್ ಹೋಗ್ಬಿಡೋಣ. ಒಬ್ಬರು ಎಣ್ಣೆ ಚಾಪುಡಿ ಫೇಮಸ್ ಈ ಕಡೆ. ಇದೇ ಥರ ಮಡಿಕೇರಿ ಹೋದಾಗಲೂ ಮಳೆ ಬಂದಿತ್ತು, ಇವಾಗಲೂ ಸೇಮ್ ಅದೇ ಥರ ಬರ್ತಿದೆ. ನಾನು ರೈಡ್ ಮಾಡಿದಾಗ ಮಾತ್ರ ಈ ಥರ ಬಂತು ಅಂದರೆ ಒಳ್ಳೆ ಫೀಲ್ ಸಿಗುತ್ತೆ. ಬಂತು ನಮ್ಮ ಕೃಷ್ಣ ಟೆಂಪಲ್ಲು ಇದೆ. ಮಳೆ ಮಳೆ ಮಳೆ. ಎಲ್ಲಿ ಚೆನ್ನಾಗಿಡು ಗಾಡಿನ ಇಲ್ಲ ಹಾಕೋಣ. ಎಲಿಫೆಂಟ್